ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಇವತ್ತಿನ ದಿನ ಪಾರ್ಟಿ ಗೀಟಿ ಅಂತ ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ಆದರೆ ನಾನು ನಮ್ಮ ವೈಫು ಇಬ್ಬರು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅವರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ನಾನು ಕೂಡ ರೆಡಿಯಾಗಿದ್ದೀನಿ. ಬನ್ನಿ, ಯಾವ ದೇವಸ್ಥಾನ ಏನು ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವೆಲ್ಲ ಈ ವರ್ಷ ಏನೇನು ಅನ್ಕೊಂಡಿದ್ದೀರಾ, ಎಲ್ಲ ನಿಮ್ಮ ಆಸೆಯಂತೆ ಈಡೇರಲಿ. ಗುರು, ಈ ರೋಡು ಈ ಥರ ಇಷ್ಟು ಫ್ರೀ ಆಗಿರೋದು ನೋಡಿ ನನಗಂತೂ ಫುಲ್ಲು ಖುಷಿ ಆಗ್ತೈತೆ. ಇಲ್ಲೇನು ಅಮ್ಮಂದ್ರೆ ಇಲ್ಲಿ ಲಾರಿ ಇರೋದಕ್ಕೆ ಅಷ್ಟೇ ಸ್ವಲ್ಪ ಈ ಥರ ಜಾಮ್ ಅನ್ನಿಸ್ತೈತೆ ಅಷ್ಟೇ. ಇನ್ನೇನು ಇದು ಬಿಟ್ರೆ ಗಾಡಿ ಮೂವ್ ಆಗ್ಬಿಡುತ್ತೆ. ಗುರು, ಇದಕ್ಕಿಂತ ಮುಂಚೆ ಅವನಜ್ಜಿ ಎಲ್ಲಾರ ಹೋಗ್ಬೇಕಾದ್ರೆ ಇಲ್ಲಿ ಇನ್ನೂ ಹಿಂದೆ ಫ್ಲೇವರಿಂದ ಹಿಂದೆನೆ ಫುಲ್ಲು ಜಾಮು. ಮೋಸ್ಟ್ಲಿ ಎಲ್ಲ ಹೊಸ ವರ್ಷಕ್ಕೆ ಆಚೆ ಇದ್ದಾರೆ, ಹಂಗಾಗಿ ಜಾಮ್ ಇಲ್ಲ ಅನ್ಸುತ್ತೆ. ನೋಡಿ, ಮುಂದೆ ಒಂದೇ ಒಂದು ದೊಡ್ಡ ಕಂಟೈನರ್ ಹೋಗ್ತಾ ಇದೆ, ಹಂಗಾಗಿ ಇಷ್ಟು ಸ್ವಲ್ಪ ಜಾಮಿಂಗು, ಅದು ಸ್ಲೋ ಮೂವಿಂಗು. ಇಲ್ಲಾಂದಿದ್ರೆ ಈ ಟೈಮಲ್ಲೆಲ್ಲ ಇಲ್ಲಿ ನಜಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರೋದು. ಗುಡ್ಲಾಕ್ ಇವತ್ತು ಈ ಗೊರಗುಂಟೆಪಾಳ್ಯದಿಂದ ಮುಂದೆ ಇದೊಂದು ಭಾರತ್ ಪೆಟ್ರೋಲ್ ಬಂಕ್ ಆಗಿ ಭಾಳ ಅನುಕೂಲ ಆಯಿತು ಗುರು. ಅಣ್ಣ, ಫುಲ್ ಮಾಡಿಬಿಡಿ, ಸ್ವಲ್ಪ ನಿಧಾನಕ್ಕೆ ಹಾಕಿ. ಫುಲ್ ಟ್ಯಾಂಕ್ ಆಯಿತು ಗುರು. 8.74 ಲೀಟರು, ₹1 ಕಮ್ಮಿ, 900 ರೂಪಾಯಿ. ಏನು ಹೇಳ್ತಿದ್ದೆ ಅವಾಗ, ಇದೊಂದು ಪೆಟ್ರೋಲ್ ಬಂಕ್ ಆಗಿ ಈ ರೋಡಲ್ಲಿ ಭಾಳ ಅನುಕೂಲ ಆಯಿತು ಅಂತ. ನೋಡಿ, ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ನೀಟಾಗಿ ಸೀದಾ ಹೈವೇ ಹತ್ಬಿಡ್ಬೋದು. ಈ ಭಾರತ್ ಪೆಟ್ರೋಲ್ ಬಂಕಲ್ಲೇ ನಾನು ಜಾಸ್ತಿ ಪೆಟ್ರೋಲ್ ಹಾಕ್ಸೋದು. ನಾನು ನಾರ್ಮಲ್ ಪೆಟ್ರೋಲ್ ಹಾಕ್ಸೋದು, ನಾನು ಏನು ಪವರ್ ಗಿವರು ಆ ಥರ ಎಲ್ಲ ಏನು ಹಾಕಲ್ಲ. ನಾರ್ಮಲ್ ಪೆಟ್ರೋಲ್ ಅಷ್ಟೇ ಹಾಕೋದು. ಫುಲ್ ಟ್ಯಾಂಕ್ ಆಯಿತು ಗುರು. ನನಗೆ ಊಟಕ್ಕೆ ಇಲ್ಲ ಅಂದ್ರೂ ಒಂದು ಟೈಮು ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ, ಗಾಡಿಗೆ ಫುಲ್ ಟ್ಯಾಂಕ್ ಇರಬೇಕು, ನನಗೊಂದು ಧೈರ್ಯ. ಆವಾಗ ನಾನು ಈಗ ಉಪವಾಸ ಹೋದ್ರೂ ಬಿಡುಗರು ಮುಂದೆ ಎಲ್ಲಾರು ಊಟ ಮಾಡೋಣ, ಇಲ್ಲ ಮಧ್ಯಾಹ್ನ ತಿನ್ನೋಣ, ಏನೋ ಒಂದು ತಲೆಯಲ್ಲಿ ಬಂದ್ಬಿಡುತ್ತೆ. ಆದರೆ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂದರೆ ಊಟ ತಿಂಡಿ ಹೆಚ್ಚಾಗಿ ಈ ಪೆಟ್ರೋಲ್ದೇ ಟೆನ್ಷನ್ನು. ಹಂಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಏನಿಲ್ಲ ಗಾಡಿ, ಆಮೇಲೆ ನೆಕ್ಸ್ಟ್ ನಾವು ಗಾಡಿ ಪರ್ಫೆಕ್ಟ್ ಆಗಿತ್ತು ಅಂದರೆ ಅವನಜ್ಜಿ ನಡೆ ಎಲ್ಲಾರ ಅನ್ಬೋದು. ಏನಂತೀರಾ ಬಾಯ್ಸ್? ಇವಾಗ ನಾನು ನಮ್ಮ ವೈಫು ಇಬ್ಬರು ಹೊರಟಿದ್ದೀವಿ ಗೊರವನಹಳ್ಳಿ ದೇವಸ್ಥಾನಕ್ಕೆ. ಹೊಸ ವರ್ಷಕ್ಕೆ ಹೊಸ ದಿನದಲ್ಲಿ ಇಷ್ಟು ದೇವಸ್ಥಾನನೇ ನೋಡೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಬಾಯ್ಸ್ ಅಂಡ್ ಗರ್ಲ್ಸ್ ದೇವಸ್ಥಾನನೇ ತೋರಿಸ್ತಾ ಇದ್ದೀನಿ. ಹೊಸ ವರ್ಷದ ದಿನ ಫಸ್ಟ್ನೇ ದಿವಸ ನೋಡಿ ಹೆಂಗಿದೆ, ಪೀಸ್ ಆಗಿದೆ ಗುರು. ಇವತ್ತು ರೋಡ್ ಒಂಥರ ಎಲ್ಲ ಒಂದು 70% 80% ಎಲ್ಲ ನ್ಯೂ ಇಯರ್ ಗುಂಗಲ್ಲಿ ರೆಸಾರ್ಟ್ ಇಲ್ಲ ಅವ್ರವ್ರ ಮನೆಗಳು, ಅಲ್ಲಿ ಪಾರ್ಟಿ ಆಗಿರ್ಬೋದು, ಅವ್ರ ಮನೆಯಲ್ಲಿ ಏನು ವರ್ಷ ಆಚರಿಸ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಆ ರೀತಿಲಿ ಅವ್ರವ್ರ ಮನೇಲಿ ಇರ್ತಾರೆ. ಆದ್ರೆ ಇವತ್ತು ನಾವು ಹೊಸ ವರ್ಷದ ದಿವಸ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆಲಿ ನೀವು ಕೂಡ ದೇವಸ್ಥಾನ ನೋಡೋಣ. ಮೊದಲನೆಯ ಮೋಟೋ ಲ್ಯಾಗ್, ಹೊಸ ವರ್ಷ ಹೊಸ ದಿನ ಫಸ್ಟ್ ಡೇ ಮೋಟೋ ಲ್ಯಾಗ್ ಇದು. ಅದು ದೇವಸ್ಥಾನದಾಗಿ ಇರುತ್ತೆ ಬಾಯ್ಸ್. ದಾಬಾ ಸ್ಪೀಡ್ ಹತ್ರ ಲೆಫ್ಟ್ ತಗೊಬೇಕು. ಈಗ ಯಾರಾದರೂ ಹೊಸ್ದಾಗಿ ಬರೋಂಥವ್ರು ಈ ಗೊರವನಹಳ್ಳಿ ದೇವಸ್ಥಾನ ಗೊತ್ತಿಲ್ಲ ಅಂತಂದ್ರೆ ನೋಡಿ, ಈ ದಾಬಾಸ್ಪೇಟೆ ಹತ್ರ ಲೆಫ್ಟು ಸರ್ವಿಸ್ ರೋಡಲ್ಲಿ ತಗೊಂಡು ನೋಡಿ, ಇಲ್ಲಿ ಈ ಫಸ್ಟ್ ರೈಟ್ ಅಲ್ಲ, ಸೆಕೆಂಡ್ ರೈಟು ನೋಡಿ. ಇಲ್ಲಿ ನಾವು ರೈಟ್ ತೊಗೊಂಡ್ರೆ ನೋಡಿ, ಆ ರೈಟ್ ಅಲ್ಲ, ಆ ರೈಟಲ್ಲಿ ಹೋಗ್ಬಾರ್ದು, ಈ ರೈಟ್. ಇನ್ನೊಂದು ಲೆಫ್ಟ್ ಇದೆ, ಇಲ್ಲೇ ರೈಟು ಲೆಫ್ಟ್ ಎರಡು ಬರುತ್ತೆ. ಈ ಫುಲ್ಲು ಲೆಫ್ಟಲ್ಲಿ ಈ ಥರ ಹೋಗ್ಬೇಕು ನೋಡಿ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಪಾವಗಡ ಮಧುಗಿರಿ ಗೊರವನಹಳ್ಳಿ 36 ಕಿಲೋಮೀಟ್ರ್ ಅಂತೆ ಇಲ್ಲಿಂದ. ನೋಡಿ, ಈ ರೋಡಲ್ಲಿ 36 ಕಿಲೋಮೀಟ್ರ್ ಹೋದರೆ ಈ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಸಿಗುತ್ತೆ ಬಾಯ್ಸ್. ಗುರು, ಸೀರಿಯಸ್ಲಿ ಬೆಂಗಳೂರಿಂದ ಹೊರಟಾಗ ನಾವು ಇಲ್ಲಿ ಏನು ದಾಬಾಸ್ಪೇಟೆಯಿಂದ ರೈಟ್ ತಗೊಂಡು ಇಲ್ಲಿ ತನಕನೂ ನಮಗೆ ಚಳಿ ಅಂತ ಫೀಲ್ ಆಗ್ತಿರ್ಲಿಲ್ಲ. ಆದರೆ ಈ ರೈಟ್ ತಗೊಂಡು ಒಂದು 2 ಕಿಲೋಮೀಟ್ರ್ ಒಳಗೆ ಬಂದು ಗುರು ಅಷ್ಟೇ. ಅಜ್ಜಿ, ಇಲ್ಲಿ ವೆದರೇ ಚೇಂಜ್ ಆಗ್ಬಿಡ್ತು, ಸ್ವಲ್ಪ ಚಳಿ ಆಗ್ತಾ ಇದೆ ಇಲ್ಲಿ. ಒಬ್ರು ಎಂಟಾರ್ಕ್ ಗಾಡಿ 80-90 ನಾನು ಬಾರಿಸ್ಕೊಂಡ್ ಬರ್ತಾ ಇದೀನಿ ನೋಡಿ, ಹೆಂಗೆ 4 ಇಂಡಿಕೇಟರ್ ಹಾಕೊಂಡು ಸುಮ್ಮನೆ ಬಾರಿಸ್ತವ್ರೆ ಗುರು. ನೋಡಿ ಗುರು, ನೀವು ಇಷ್ಟಪಟ್ಟು ರೈಡ್ ಮಾಡಬೇಕು, ಇಷ್ಟ ಬಂದಿರೋ ಜಾಗಕ್ಕೆ ಹೋಗ್ಬೇಕಂತಂದ್ರೆ ನಿಮ್ಮ ಹತ್ರ ಚೆನ್ನಾಗಿರೋ ಬೈಕೇ ಬೇಕಾಗಿಲ್ಲ, ಈ ರೈಡಿಂಗ್ ಗೇರ್ಸು ಇವೇ ಬೇಕಾಗಿಲ್ಲ. ಸೇಫ್ಟಿಗೆ ಮೇನ್ ಆಗಿ ಕೆಲವೊಂದೊಂದು ಏನು ಸೇಫ್ಟಿ ಬೇಕು ಆ ಸೇಫ್ಟಿ ತಗೊಂಡು ಚೆನ್ನಾಗಿರೋ ಹೆಲ್ಮೆಟು ನೋಡಿ. ಒಂದು ಗಾಡಿ ಹೆಂಗೆ ಅಣ್ಣ 4 ಇಂಡಿಕೇಟರ್ ಬಾರಿಸ್ತವ್ರೆ ಸುಮ್ಮನೆ. ನಾನು ಸುಮಾರು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, 80-90 ಬಾರಿಸ್ಕೊಂಡ್ ಬರ್ತಾವ್ರೆ ಸುಮ್ಮನೆ. ಅದು ಗುರು, ನಿಜವಾಗ್ಲೂ ನೋಡಿ, ಒಬ್ಬೊಬ್ರೆ ಹೋಗೋದಿತ್ತಲ್ಲ ಸಾಕತ್ತಾಗಿರುತ್ತೆ ಮಾತ್ರ. 6 ಕಿಲೋಮೀಟರ್ ಅಂತ ಒಂದು ಬೋರ್ಡ್ ಇತ್ತು ಗೊರವನಹಳ್ಳಿ ಅಂತ ಹೇಳ್ಬಿಟ್ಟು.
ಆ ಬೋರ್ಡ್ ಹತ್ರ ರೈಟ್ ತೊಗೊಬೇಕು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಗೊರವನಹಳ್ಳಿ. ಇಲ್ಲಿಂದ 6 ಕಿಲೋಮೀಟರ್ ಇದೆ ನೋಡಿ. ಇಲ್ಲಿ ಬೋರ್ಡ್ ಇದೆ ಗೊರವನಹಳ್ಳಿ ಅಂತ ಹೇಳ್ಬಿಟ್ಟು. ಈ ಊರೊಳಗಡೆ ಮತ್ತೆ ಇಲ್ಲಿ ರೈಟ್ ಹೋಗ್ಬೇಕು ದೇವಸ್ಥಾನಕ್ಕೆ. ನೋಡಿ, ಇದೇ ದೇವಸ್ಥಾನ, ಇದೇ ಗೊರವನಹಳ್ಳಿ. ಸಾರಿ, ಇದು ದೇವಸ್ಥಾನ ಅಲ್ಲ, ಇದು ಗೊರವನಹಳ್ಳಿ. ಅಣ್ಣ ಹೋಗೋಣ. ಈ ಆರ್ಚ್ ಒಳಗಡೆ ಹೋದ್ರೆ ಅಂಗಡಿಯವರೇ ಕರೆದ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡಿ ಅಂತೇಳಿ ಪಾರ್ಕ್ ಮಾಡಿಸ್ತಾರೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ನೋಡ್ಬೋದು, ಇಲ್ಲಿ ಹಣ್ಣು ಕಾಯೆಲ್ಲ ಕೊಟ್ಟಿದ್ದಾರೆ. ಗಾಡಿಗಳು ಹಾಕಿಸ್ಕೊಂಡು ಈ ಥರ ಹಣ್ಣು ಕಾಯೆಲ್ಲ ಕೊಟ್ಬಿಟ್ಟು ಅವರೇ ಕಳಿಸ್ತಾರೆ. ನೋಡಿ, ಇದೇ ದೇವಸ್ಥಾನ. ಈ ಥರ ಹೊಸ್ದಾಗಿ ದೇವಸ್ಥಾನ ಇರಲಿಲ್ಲ, ಇವಾಗ ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಹೆಂಗಿದೆ ನೋಡಿ. ಹೊಸ ವರ್ಷಕ್ಕೆಲ್ಲ ಸಗದ ಮಾಡಿದ್ದಾರೆ ಇವರು. ಹತ್ರ ಹೆಂಗಿದೆ ನೋಡಿ. ವಿಶೇಷ ದರ್ಶನಕ್ಕೆ ದಾರಿ. ಹೊಸ ವರ್ಷಕ್ಕೆ ಡೆಕೋರೇಷನ್ ಈ ಥರ ಮಾಡಿದಾರಾ, ಇಲ್ಲ ಹೊಸ ದೇವಸ್ಥಾನಕ್ಕೆ ಈ ಥರ ಮಾಡಿದಾರಾ ಗೊತ್ತಾಗ್ತಾ ಇಲ್ಲ. ನಾವು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಹಳೆ ದೇವಸ್ಥಾನ ಇತ್ತು, ಇವಾಗ ಫುಲ್ಲು ಎಲ್ಲ ಹೊಸದಾಗಿ ಸಕ್ಕದಾಗಿದೆ ದೇವಸ್ಥಾನ. ಇದು ಈ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಬಂದರೆ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ಇದೆ. ನೋಡ್ಬೋದು, ಇಲ್ಲಿ ಪ್ರಸಾದ ಸಿಗುತ್ತೆ ನೋಡಿ. ಇಲ್ಲೂ ಕೂಡ ಕ್ಯೂ ಸಿಸ್ಟಮ್ ಇದೆ. ಇಲ್ಲಿ ಒಳಗಡೆ ಹೋಗ್ಬೇಕು. ಚಪ್ಪಲಿನ ನೀವು ಫಸ್ಟ್ ಎಲ್ಲೆಲ್ಲಿ ಬಿಟ್ಟಿರ್ತೀರ ಅಲ್ಲೇ ಬಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಸುಮ್ಮನೆ ಈ ಥರ ಬಂದ್ಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ. ಈ ಥರ ಇದೆ ಇಲ್ಲಿ ಅನ್ನದಾಸೋಹಕ್ಕೆ. ಇಲ್ಲಿ ಪ್ಲೇಟ್ ಇಕ್ಕಿರ್ತಾರೆ, ಪ್ಲೇಟ್ಗಳನ್ನ ನಾವೇ ತಗೊಂಡು ಹೋಗ್ಬೇಕು. ಬಂದು ಬೇಕಾದರೆ ಹಾಕಿಸ್ಕೊಂಡು ಹೊಸ ನೀರು. ಚಟ್ನಿ, ವಡೆ. ನೋಡಿ, ಈ ಥರ ಪ್ಲೇಟೆಲ್ಲ ತಟ್ಟೆ ಎಲ್ಲ ಅವರವರೇ ತೊಳೆದು ಇಡಬೇಕು. ನೋಡಿ, ಈಗ ನಾವು ಕೂಡ ತಟ್ಟೆ ಎಲ್ಲ ತೊಳೆದಿಟ್ಟು ಬರ್ತಾ ಇದ್ದೀವಿ. ಗುರು ಜಾಗ ಮಾತ್ರ ಸೂಪರಾಗಿದೆ ಗುರು. ಮಾತ್ರ ಎಷ್ಟು ಕ್ಲೀನಾಗಿದೆ ನೋಡಿ ಗುರು. ಮಿನಿಮಮ್ 1000 ಜನ ಕೂರ್ಬೋದೇನಪ್ಪ ಈ ಹಾಲಲ್ಲಿ. ಅಷ್ಟು ದೊಡ್ಡ ಹಾಲಿದೆ ನೋಡಿ ಇಲ್ಲಿ, ಸಕ್ಕತ್ತಾಗಿದೆ ಮಾತ್ರ. ನಾವೇನು ಕೈಯಿಂದ ತೊಳೆದಿಕ್ತೀವಿ ಮತ್ತೆ ಅದನ್ನು ಮಿಷಿನಲ್ಲಿ ಹಾಕಿ ಮತ್ತೆ ತೊಳಿತಾರೆ. ಸಕ್ಕತ್ತಾಗಿದೆ ಗುರು ಮಾತ್ರ. ಎಷ್ಟು ಕ್ಲೀನಾಗಿದೆ ನೋಡಿದ್ರು. ಇದಂತೂ ನನಗೆ ಭಾಳ ಖುಷಿ ಆಯಿತು. ದೇವಸ್ಥಾನನೂ ಅಷ್ಟೇ, ಒಳಗೆ ಸಕ್ಕತ್ತಾಗಿತ್ತು ಕ್ಲೀನಾಗೆ. ಇವಾಗಲೂ ನೋಡಿ, ಇಲ್ಲೂ ಕ್ಲೀನಾಗಿದೆ. ಪ್ರಸಾದನೂ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟಾಗಿ. ನಿಮಗೆ ಹೆಂಗಿತ್ತು? ಹಾಂ, ಚೆನ್ನಾಗಿತ್ತು, ಒಳ್ಳೆ ಟೇಸ್ಟಾಗಿತ್ತು. ಚೆನ್ನಾಗಿ ಮಾಡಿದ್ದಾರೆ ಗುರು. ನಾವು ಸುಮಾರು ಒಂದು 5-6 ವರ್ಷದ ಹಿಂದೆ ಬಂದಿದ್ದು, ಅವಾಗ ಇಷ್ಟು ಇಂಪ್ರೂವ್ ಮಾಡಿರಲಿಲ್ಲ. ಇವಾಗ ಸಖತ್ತಾಗಿ ಇಂಪ್ರೂವ್ ಮಾಡಿದ್ದಾರೆ ಮಾತ್ರ. ಜಾಗನೂ ಅಷ್ಟೇ ಸಿಕ್ಕಾಬಡೆ ದೊಡ್ಡ ಜಾಗ ಮಾತ್ರ. ದಯಮಾಡಿ ಎಲ್ಲ ಭಕ್ತ ದಾಸೋಹ ಭವನಕ್ಕೆ ಆಗಮಿಸಿ ಪ್ರಸಾದವನ್ನ ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಫೈನಲ್ ಆಗಿ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಒಳ್ಳೆ ಚೆನ್ನಾಗಿ ದರ್ಶನ ಆಯಿತು. ನಾವು ಹೋಗಿ ಆಚೆ ಬಂದಮೇಲೆ ಸಿಕ್ಕಾಬಟ್ಟೆ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ರು. ಈ ಸರ್ಕಲ್ ಥರ ರೌಂಡು ಆ ಥರ ಎಲ್ಲ. ನಮ್ಮದು ಸೀದಾ ಡೈರೆಕ್ಟ್ ಒಳಗೆ ಎಂಟ್ರಿ ಅದು. ಒಳಗೆ ಅಲ್ಲೊಂದು 5 ನಿಮಿಷ ನಿಂತ್ಕೊಂಡು ಅಷ್ಟೇ. ಅಷ್ಟು ಈಸಿಯಾಗಿ ಆರಾಮಾಗಿ ದರ್ಶನ ಆಯಿತು ನಮಗೆ. ಏನು ಗುರು, ಈ ಹೈವೇಲಿ ಸೆಂಟ್ರ್ ರೋಡಲ್ಲಿ
ಸೆಂಟ್ರ್ ರೋಡಲ್ಲಿ ಜಗಳ ಆಡ್ತಿದ್ದೀರಲ್ರಯ್ಯ, ಹಿಂದ್ಗಡೆಯಿಂದ ಬಂದರೆ ಯಾವನಾರ ಇಕ್ಕಿರಿ ಏನ್ರಯ್ಯ ಮಾಡ್ತೀರಾ? ಎಲ್ಲ ಅವನ ಅಮ್ಮನ 80-100 ಇರ್ತಾರೆ. ರೈಟ್ ಸೈಡ ನಿಂತ್ಕೊಂಡು ಜಗಳ ಆಡ್ತವ್ರೆ. ಗುರು ಅವನಿಗೆ 3 ಜನನೂ ಹೋಗ್ಬಿಡ್ತೀರ ನೋಡ್ರಿ. ಯಾವನಾರ ಸರಿಯಾದ ಬಸ್ಸನ್ನು ಲಾರನ್ನ ಬಂದ್ಬಿಟ್ರೆ. ಓಕೆ ಬಾಯ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಗೊರವನಹಳ್ಳಿ ವ್ಲಾಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್ ಬಾಯ್ ಫ್ರೆಂಡ್ಸ್.